ಏಕದಿನ ವಿಶ್ವಕಪ್ ನಡೆಯುವ 12 ಮೈದಾನಗಳಲ್ಲಿ ಕೊಹ್ಲಿ ಪ್ರದರ್ಶನ ಹೇಗಿದೆ? 2027 ಏಕದಿನ ವಿಶ್ವಕಪ್ ಆಫ್ರಿಕಾದಲ್ಲಿ ನಡೆಯಲಿದ್ದು, ಟೀಂ ಇಂಡಿಯಾ ಗೆಲುವಿಗೆ ವಿರಾಟ್ ಕೊಹ್ಲಿ ಮಹತ್ವದ ಪಾತ್ರ ವಹಿಸಲಿದ್ದಾರೆ. ಆಫ್ರಿಕಾದ 12 ಆತಿಥೇಯ ಸ್ಥಳಗಳಲ್ಲಿ ಕೊಹ್ಲಿ 8ರಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ತಮ್ಮ 25 ವಿಶ್ವಕಪ್ ಇನ್ನಿಂಗ್ಸ್ಗಳಲ್ಲಿ 71.47 ಸರಾಸರಿಯಲ್ಲಿ 358 ರನ್ ಗಳಿಸಿದ್ದಾರೆ. ಅವರ ಅನುಭವ ತಂಡಕ್ಕೆ ಬಲ ನೀಡಲಿದ್ದು, ಭಾರತದ ವಿಶ್ವಕಪ್ ಭರವಸೆಗಳಿಗೆ ಕೊಹ್ಲಿ ಪ್ರಮುಖ ಆಧಾರವಾಗಿದ್ದಾರೆ. 2027 ಏಕದಿನ ವಿಶ್ವಕಪ್ ಅಕ್ಟೋಬರ್ 4 ರಿಂದ ನವೆಂಬರ್ 21 ರವರೆಗೆ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ನಡೆಯಲಿದೆ. ಕೆಲವು ದಿನಗಳ ಹಿಂದೆ ಐಸಿಸಿ ಈ ಪಂದ್ಯಾವಳಿಗಾಗಿ ಒಟ್ಟು 12 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಭಾಗಶಃ ಪಂದ್ಯಗಳು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿವೆ. ಉಳಿದ ಪಂದ್ಯಗಳು ಇನ್ನೆರಡು ದೇಶಗಳಲ್ಲಿ ನಡೆಯಲಿವೆ. ಈ ಹಿಂದಿನ ಆವೃತ್ತಿ ಭಾರತದಲ್ಲಿ ನಡೆದಿತ್ತು. ಆ ಆವೃತ್ತಿಯಲ್ಲಿ ಟೀಂ ಇಂಡಿಯಾ ಫೈನಲ್ಗೇರಿತ್ತಾದರೂ ಪ್ರಶಸ್ತಿ ಪಂದ್ಯದಲ್ಲಿ ಎಡವಿತು. ಹೀಗಾಗಿ ಈ ಬಾರಿ ಟೀಂ ಇಂಡಿಯಾ ಚಾಂಪಿಯನ್ ಆಗಬೇಕೆಂದರೆ ತಂಡದ ಅನುಭವಿ ಆಟಗಾರರು, ಅದರಲ್ಲೂ ವಿಶ್ವಕಪ್ ನಡೆಯಲಿರುವ ಸ್ಥಳಗಳಲ್ಲಿ ಈ ಮೊದಲು ಆಡಿರುವ ಆಟಗಾರರು ಅದ್ಭುತ ಪ್ರದರ್ಶನ ನೀಡಬೇಕಿದೆ. ಟೀಂ ಇಂಡಿಯಾದಲ್ಲಿ ಪ್ರಸ್ತುತ ಇರುವ ಅನುಭವಿ ಆಟಗಾರರೆಂದರೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ. ಆದಾಗ್ಯೂ ಭಾರತ ವಿಶ್ವಕಪ್ ತಂಡದಲ್ಲಿ ರೋಹಿತ್ ಶರ್ಮಾ ಅವರ ಸ್ಥಾನ ಇನ್ನೂ ಖಚಿತವಾಗಿಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿವೆ. ಹಾಗಿದ್ದರೆ ವಿಶ್ವಕಪ್ ನಡೆಯಲಿರುವ ಸ್ಥಳಗಳಲ್ಲಿ ವಿರಾಟ್ ಕೊಹ್ಲಿಯ ಪ್ರದರ್ಶನ ಹೇಗಿದೆ ಎಂಬುದನ್ನು ನೋಡುವುದಾದರೆ, ವಿಶ್ವಕಪ್ ನಡೆಯಲಿರುವ ಈ 12 ಸ್ಥಳಗಳಲ್ಲಿ ವಿರಾಟ್ ಕೊಹ್ಲಿ 8 ಸ್ಥಳಗಳಲ್ಲಿ ಆಡಿದ್ದಾರೆ. ಉಳಿದಂತೆ ಇನ್ನೂ 4 ಸ್ಥಳಗಳಲ್ಲಿ ಕೊಹ್ಲಿ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲ. ಕೊಹ್ಲಿ ಇದುವರೆಗೆ ವಿಶ್ವಕಪ್ನಲ್ಲಿ 25 ಇನ್ನಿಂಗ್ಸ್ಗಳಲ್ಲಿ 71.47 ಸರಾಸರಿಯಲ್ಲಿ 358 ರನ್ ಗಳಿಸಿದ್ದಾರೆ. ಇದರಲ್ಲಿ 4 ಶತಕಗಳು ಮತ್ತು 9 ಅರ್ಧಶತಕಗಳು ಸೇರಿವೆ. ಹಾಗೆಯೇ 5 ಬಾರಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ವಿಶ್ವಕಪ್ ನಡೆಯಲಿರುವ ಕೇಪ್ ಟೌನ್ನಲ್ಲಿ ಕೊಹ್ಲಿ ಅತ್ಯಧಿಕ 160 ರನ್ ಬಾರಿಸಿದ್ದಾರೆ. ಹಾಗೆಯೇ ಸೆಂಚುರಿಯನ್ನಲ್ಲಿ 129, ಡರ್ಬನ್ನಲ್ಲಿ 112, ಹರಾರೆಯಲ್ಲಿ 115 ಮತ್ತು ಗೆಬರ್ಖಾದಲ್ಲಿ 87 ರನ್ ಗಳಿಸಿದ್ದಾರೆ. ಜೋಹಾನ್ಸ್ಬರ್ಗ್ನಲ್ಲಿ 75 ರನ್ ಮತ್ತು ಪಾಲ್ನಲ್ಲಿ 51 ರನ್ ಕಲೆ ಹಾಕಿದ್ದಾರೆ. ಕೊಹ್ಲಿ ಇನ್ನೂ ನಮೀಬಿಯಾದ ಬಫಲೋ ಪಾರ್ಕ್, ಬ್ಲೂಮ್ಫಾಂಟೈನ್, ವಿಕ್ಟೋರಿಯಾ ಮತ್ತು ವಿಂಡ್ಹೋಕ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಆಡಿಲ್ಲ. ಆದಾಗ್ಯೂ ಈ ಅಂಕಿಅಂಶಗಳು ಕೊಹ್ಲಿ 2027 ವಿಶ್ವಕಪ್ನಲ್ಲಿ ಆಫ್ರಿಕನ್ ನೆಲದಲ್ಲಿ ಟೀಂ ಇಂಡಿಯಾಕ್ಕೆ ಪ್ರಮುಖ ಆಟಗಾರನಾಗಬಹುದು ಎಂಬುದನ್ನು ತೋರಿಸುತ್ತವೆ. ದಯವಿಟ್ಟು ಲೈಕ್, ಕಾಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.